ದೇಶದ ಸೇವೆ ಮಾಡಲಿಕ್ಕೆ ಆರ್ಮಿ, ನೇವಿ ಅಥವಾ ಏರ್ಫೋರ್ಸ್ ಸೇರ್ಬೇಕು ಅಂತ ಹೇಳಿ ಬಹಳ ಯುವಕರ ದೊಡ್ಡ ಕನಸು ಇರ್ತದೆ. ದೇಶಭಕ್ತಿ ಸಿನಿಮಾ ನೋಡಿದಾಗ ಅಥವಾ ಮಿಲಿಟರಿ ಆಫೀಸರ್ಸ್ಗಳನ್ನು ನೋಡಿದಾಗ ನಾವು ಅಂಥ ಯೂನಿಫಾರ್ಮ್ ಹಾಕ್ಕೋಬೇಕು ಅಂತ ಹೇಳಿ ಆಸೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಆದ್ರೆ ಇಂಡಿಯನ್ ಆರ್ಮ್ ಫೋರ್ಸಸ್ ಅನ್ನ ಸೇರ್ಲಿಕ್ಕೆ ಸರಿಯಾದ ಸ್ಟೆಪ್ಗಳು ಯಾವುವು, ಪ್ರೊಸೆಸ್ ಏನದ, ಆಮೇಲೆ ಸೇರಿದ ಮೇಲೆ ಏನಾಗ್ತದ ಅನ್ನೋದು ಜಾಸ್ತಿ ಯುವಕರಿಗೆ ತಿಳಿದಿರೋದಿಲ್ಲ. ಹಂಗಾಗಿ ಬಹಳಷ್ಟು ಜನ ಆ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾನ್ ನೋಡ್ದಂಗ ಜಾಬ್ ಮಾಡ್ಲಿಕ್ಕೆ ಪ್ರಾರಂಭಿಸಿ 10-15 ವರ್ಷ ಆದ್ಮೇಲೆನೂ ಕೆಲವೊಬ್ರು ಹೇಳ್ತಿರ್ತಾರ, ನನಗೆ ಮಿಲಿಟರಿ ಜಾಯ್ನ್ ಆಗೋದಿತ್ತು, ಏರ್ಫೋರ್ಸ್ ಜಾಯ್ನ್ ಆಗೋದಿತ್ತು ಅಂತ ಹೇಳಿ. ಆದ್ರೆ ಅವ್ರು ಯಾಕೆ ಹೋಗಿಲ್ಲ ಅಂತ ಹೇಳಿದ್ರ ಅವ್ರಿಗೆ ಸರಿಯಾದ ಮಾಹಿತಿ ಆ ಟೈಮ್ನಾಗ ಸಿಕ್ಕಿರುದಿಲ್ಲ. ಅದಕ್ಕೆ ಈ ವಿಡಿಯೋದಾಗ ಭಾರತೀಯ ಆರ್ಮ್ಡ್ ಫೋರ್ಸಸ್ ಆಫೀಸರ್ ಆಗ್ಲಿಕ್ಕೆ ಬೇಕಾದ ಕಂಪ್ಲೀಟ್ ರೋಡ್ ಮ್ಯಾಪ್ ಮತ್ತು ಕರಿಯರ್ ಬಗ್ಗೆ ಕ್ಲಿಯರ್ ಆಗಿ ವಿವರಿಸಿ ಹೇಳ್ತೀನಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಿದ್ರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಮೊದಲ ಈ ಇನ್ಫೋಗ್ರಾಫಿಕ್ ಮೂಲಕ ಇಡೀ ಆರ್ಮ್ಡ್ ಫೋರ್ಸಸ್ ಜರ್ನಿಯನ್ನ ಒಂದು ಗ್ಲಾನ್ಸ್ ಒಳಗ ಅರ್ಥ ಮಾಡ್ಕೊಳ್ಳೋಣ. ಡಿಫೆನ್ಸ್ ಸೇರ್ಲಿಕ್ಕೆ 3 ಹಂತಗಳವ. ಮೊದಲೇದ್ದು PUC ಆದ್ಮೇಲೆ, ಎರಡನೇದ್ದು ಡಿಗ್ರಿ ಆದ್ಮೇಲೆ, ಮೂರನೇದ್ದು ಸ್ಪೆಷಲ್ ಎಂಟ್ರಿಗಳು. PUC ಆದ್ಮೇಲೆ NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, TES ಅಂದ್ರೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್, ಆಮೇಲೆ ನೇವಿದು 10+2 BTech ಕ್ಯಾಡೆಟ್ ಎಂಟ್ರಿ, ಇವು ಮುಖ್ಯ ಆದದ್ದು. ಡಿಗ್ರಿ ನಂತರ CDS ಅಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್, AFCAT AFCAT ಅಂದ್ರೆ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್, INET ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್, ಆಮೇಲೆ ಟೆಕ್ನಿಕಲ್ ಎಂಟ್ರಿಗಳಾದ TGC ಟೆಕ್ನಿಕಲ್ ಗ್ರಾಜುಯೇಟ್ ಕೋರ್ಸ್, ಆಮೇಲೆ SSC ಟೆಕ್ ಶಾರ್ಟ್ ಸರ್ವಿಸ್ ಕಮಿಷನ್ ಟೆಕ್ನಿಕಲ್ ಎಂಟ್ರಿ, ಇದರ ಮೂಲಕ ಸೇರಬಹುದು. ಸ್ಪೆಷಲ್ ಎಂಟ್ರಿ ಒಳಗ NCC ಕೋಟಾ, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ದ್ದು, ಇಲ್ಲ JAG ಜಡ್ಜ್ ಅಡ್ವೊಕೇಟ್ ಜನರಲ್, ಈ ಎಂಟ್ರಿ ಲಾ ಗ್ರಾಜುಯೇಟ್ಸಿಗೆ ಇರ್ತದ. UES ಯೂನಿವರ್ಸಿಟಿ ಎಂಟ್ರಿ ಸ್ಕೀಮ್, ಇದು ಇಂಜಿನಿಯರ್ಸ್ಗಳಿಗೆ ಇರ್ತದ. ಆಮೇಲೆ AFMC ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್, ಅದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇರ್ತದ. ಇವೆಲ್ಲ ಬೇರೆ ಬೇರೆ ದಾರಿಗಳಷ್ಟ, ಆದ್ರೆ ಇವೆಲ್ಲವೂ ನಿಮ್ಮನ್ನ ಒಬ್ಬ ಆಫೀಸರ್ ಅನ್ನಾಗಿ ಮಾಡ್ತಾವ. ಈ ಎಲ್ಲಾ ಮಾರ್ಗಗಳಿಗೆ ಹೆಂಗ್ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಎಲಿಜಿಬಿಲಿಟಿ ಬೇಸಿಕ್ಸ್, ಅರ್ಹತೆಯ ಮೂಲ ನಿಯಮಗಳನ್ನ ನೋಡೋಣ. ನೀವು ಯಾವ್ದ ಆರ್ಮ್ಡ್ ಫೋರ್ಸಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವು ಅವಿವಾಹಿತ ಆಗಿರಬೇಕು, ಅನ್ಮ್ಯಾರಿಡ್. ವಯಸ್ಸಿನ ಮಿತಿ ಬಹಳ ಸ್ಟ್ರಿಕ್ಟ್ ಇರ್ತದ. NDAಗೆ 16 ವರ್ಷದಿಂದ 19 ವರ್ಷ, ಡಿಗ್ರಿ ಎಂಟ್ರಿಗಳಿಗೆ 24 25 ವರ್ಷದ ಮಾತ್ರ ಅವಕಾಶ ಇರ್ತದ. ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಬಹಳ ಮುಖ್ಯ ಇರ್ತದ. ನಿಮ್ಮ ಎತ್ತರ, ತೂಕ, ದೃಷ್ಟಿ ಆಯಾ ವಿಭಾಗದ ತಕ್ಕಂತೆ ಇರಬೇಕು. ಇನ್ಮೇಲೆ ಒಂದ್ ಸ್ವಲ್ಪ ಡೀಪ್ ಹೋಗಿ ನಿಮ್ಮೆಲ್ಲ ಗೊಂದಲಗಳನ್ನ ಒಂದೊಂದಾಗಿ ಪರಿಹರಿಸೋಣ. ಎಂಟ್ರಿ ಬಗ್ಗೆ ತಿಳಿಕ್ಕಿಂತ ಮುಂಚೆ ನೀವು SSB ಅನ್ನೋ ಸಾಮಾನ್ಯ ಹಂತದ ಬಗ್ಗೆ ತಿಳ್ಕೊಳ್ಬೇಕು. SSB ಅಂದ್ರೆ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್. ಇದು 5 ದಿನಗಳ ಆಯ್ಕೆ ಪ್ರೊಸೆಸ್ ಆಗಿದ್ದು ನಿಮ್ಮಲ್ಲಿ ಆಫೀಸರ್ ಆಗೋ ಗುಣಗಳವ ಏನು ಅಂತ ಹೇಳಿ ನಿರ್ಧರಿಸಲಾಗ್ತದ. ಮೊದಲೇ ದಿವಸ ಸ್ಕ್ರೀನಿಂಗ್ ಟೆಸ್ಟ್ ಇರ್ತದ. ಇದ್ರೊಳಗ ಇಂಟೆಲಿಜೆನ್ಸ್ ಮತ್ತು ಪಿಕ್ಚರ್ ಡಿಸ್ಕಷನ್ ಮೂಲಕ ಅಭ್ಯರ್ಥಿಗಳನ್ನ ಫಿಲ್ಟರ್ ಮಾಡ್ಲಾಗ್ತದ. ಎರಡನೇ ದಿವಸ ಸೈಕಾಲಜಿಕಲ್ ಟೆಸ್ಟ್ ಇರ್ತದ. ಇಲ್ಲಿ ನಿಮ್ಮ ಥಿಂಕಿಂಗ್ ಮತ್ತು ರಿಯಾಕ್ಷನ್ ಅವನನ್ನ ಗಮನಿಸ್ತಾರ. ಮೂರನೇ ಮತ್ತು 4ನೇ ದಿವಸ ಒಳಗ ಗ್ರೂಪ್ ಟಾಸ್ಕ್ ಮತ್ತು ಚಟುವಟಿಕೆಗಳು ಆಕ್ಟಿವಿಟೀಸ್ ಗಳ ಮೂಲಕ ನಿಮ್ಮ ಲೀಡರ್ಶಿಪ್ ಮತ್ತು ಟೀಮ್ ವರ್ಕ್ ಅನ್ನ ಪರೀಕ್ಷಿಸ್ತಾರ. ಇದೇ ದಿನಗಳಲ್ಲೇ ಪರ್ಸನಲ್ ಇಂಟರ್ವ್ಯೂನು ಇರ್ತದ. ಅಲ್ಲಿ ನಿಮ್ಮ ಜೀವನ ಮತ್ತು ನಿರ್ಧಾರ ಬಗ್ಗೆ ಪ್ರಶ್ನೆ ಕೇಳಲಾಗ್ತದ. ಕಡಿ ದಿವಸ ಅಧಿಕಾರಿಗಳು ಚರ್ಚಿಸಿ ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಫೈನಲ್ ರಿಸಲ್ಟ್ ಕೊಡ್ತಾರ. ನೀವು ಉತ್ತರಗಳನ್ನ ಬೈಪಾಠ ಮಾಡಿ SSB ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಆಲೋಚನೆ ಬೇಕಾಗ್ತದೆ. ಇನ್ಮೇಲೆ ಎಂಟ್ರಿಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಮೊದಲು PUC ಆದ್ಮೇಲೆ ಇಲ್ಲಿ ಪ್ರಮುಖವಾಗಿದ್ದು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಇದಕ್ಕಾಗಿ ವರ್ಷಕ್ಕೆ 2 ಸರ್ತಿ ಬರೋ UPSC ನೋಟಿಫಿಕೇಶನ್ ನೋಡಿ NDA ಎಕ್ಸಾಮಿಗೆ ಅಪ್ಲೈ ಮಾಡಬೇಕು. NDA ರಿಟರ್ನ್ ಎಕ್ಸಾಮ್ ಹೆಂಗೆ ತಯಾರಿ ಮಾಡ್ಬೇಕಂದ್ರ ಆ ಪರೀಕ್ಷೆ ಒಳಗ 2 ಪೇಪರ್ ಇರ್ತಾವ, ಗಣಿತ ಮತ್ತು ಜನರಲ್ ಎಬಿಲಿಟಿ ಟೆಸ್ಟ್ GAT. ನೀವು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಒಳಗ ಮ್ಯಾಥ್ಸ್ ಒಳಗ ಸ್ಟ್ರಾಂಗ್ ಇರಬೇಕು. ಮತ್ತು GAT ಪೇಪರ್ಗಾಗಿ ಇಂಗ್ಲಿಷ್, ವಿಜ್ಞಾನ, ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನ ಅದರ ಮೇಲೂ ಗಮನ ಹರಿಸಬೇಕು. ರಿಟರ್ನ್ ಎಕ್ಸಾಮ್ ಮತ್ತು SSB ಕ್ಲಿಯರ್ ಮಾಡಿದ ಮೇಲೆ ನೀವು 3 ವರ್ಷಗಳ ಟ್ರೈನಿಂಗಿಗಾಗಿ NDA ಸೇರ್ತೀರಿ. ಈ 3 ವರ್ಷ ಒಳಗ ನೀವು BA ಅಥವಾ BSc ಪದವಿಯನ್ನ ಪೂರ್ಣಗೊಳಿಸ್ತೀರಿ. ಈ ಡಿಗ್ರಿಗಳನ್ನ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ನೀಡಲಾಗ್ತದ. ಆರ್ಮಿ ಕ್ಯಾಡೆಟ್ಗಳು BA BSc ಓದಿದ್ರ, ನೇವಿ ಮತ್ತು ಏರ್ಫೋರ್ಸ್ ಕ್ಯಾಡೆಟ್ಗಳು ಟೆಕ್ನಿಕಲ್ ವಿಷಯ ಇರೋ BSc ಓದ್ತಾರ. ಇಲ್ಲಿ ನಾರ್ಮಲ್ ಕಾಲೇಜ್ ಗತೆ ನಮಗಿಷ್ಟ ಬಂದದ್ದನ್ನ ಆಯ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಿಮ್ಮ ಸರ್ವಿಸ್ ಮೇಲೆ ನಿರ್ಧಾರ ಆಗ್ತದೆ. NDA ಆದ್ಮೇಲೆ ನೀವು ಫೈನಲ್ ಟ್ರೈನಿಂಗಿಗಾಗಿ ಆಯಾ ಅಕಾಡೆಮಿಗಳಿಗೆ ಹೋಗ್ತೀರಿ.
ಉದಾಹರಣೆಗೆ ಆರ್ಮಿಗಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗ್ತೀರಿ IMA, ನೇವಿಗಾಗಿ ಇಂಡಿಯನ್ ನೇವಲ್ ಅಕಾಡೆಮಿಗೆ ಹೋಗ್ತೀರಿ, ಏರ್ಫೋರ್ಸ್ಗಾಗಿ ಏರ್ಫೋರ್ಸ್ ಅಕಾಡೆಮಿಗೆ ಹೋಗ್ತೀರಿ. ಟ್ರೈನಿಂಗ್ ಮುಗಿದ್ಮೇಲೆ ನೀವು ಆಫೀಸರ್ ಅಂತ ಹೇಳಿ ಅಪಾಯಿಂಟ್ ಆಗ್ತೀರಿ. ನಿಮ್ಮ ಮೊದಲ ರ್ಯಾಂಕ್ ಆರ್ಮಿ ಒಳಗ ಲೆಫ್ಟಿನೆಂಟ್, ನೇವಿ ಒಳಗ ಸಬ್ ಲೆಫ್ಟಿನೆಂಟ್, ಆಮೇಲೆ ಏರ್ಫೋರ್ಸ್ ಒಳಗ ಫ್ಲೈಯಿಂಗ್ ಆಫೀಸರ್ ಅಂತ ಇರ್ತದ. ಈಗ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ TES ಬಗ್ಗೆ ತಿಳ್ಕೊಳ್ಳೋಣ. ಇದು PUC ಒಳಗ PCM ಓದಿದ ವಿದ್ಯಾರ್ಥಿಗಳಿಗೆ ಇರ್ತದ. TES ಒಳಗ ಯಾವುದೇ ರಿಟರ್ನ್ ಎಕ್ಸಾಮ್ ಇರುವುದಿಲ್ಲ. ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗ ನೋಟಿಫಿಕೇಶನ್ ಬಂದಾಗ ನೀವು ಅಪ್ಲೈ ಮಾಡಬೇಕು. ನಿಮ್ಮ PCM ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ಲಾಗ್ತದ. ನೀವು ಅದರಾಗ ಸಿಲೆಕ್ಟ್ ಆದ್ರೆ ನೇರವಾಗಿ SSB ಇಂಟರ್ವ್ಯೂಗೆ ಹೋಗಬಹುದು. ಸಿಲೆಕ್ಷನ್ ಆದ್ಮೇಲೆ ಮಿಲಿಟರಿ ಟ್ರೈನಿಂಗ್ ಜೊತೆಗೆ ಇಂಜಿನಿಯರಿಂಗ್ ಅನ್ನು ಓದಿಸ್ಲಾಗ್ತದ. ಆ ಟ್ರೈನಿಂಗ್ ಸಮಯದೊಳಗ ನಿಮಗೆ BTech ಡಿಗ್ರಿ ನೀಡಲಾಗ್ತದ. ನೀವು ಆಫೀಸರ್ ಆದ್ಮೇಲೆ ಮಿಲಿಟರಿ ಉಪಕರಣಗಳು, ಶಸ್ತ್ರಾಸ್ತ್ರಗಳು ಮತ್ತು ಇಂಜಿನಿಯರಿಂಗ್ ಕೆಲಸಗಳನ್ನ ನಿರ್ವಹಿಸ್ತೀರಿ. ಈಗ ನೇವಿಯ 10+2 BTech ಕ್ಯಾಡೆಟ್ ಎಂಟ್ರಿ ಬಗ್ಗೆ ನೋಡೋಣ. ಇದಕ್ಕಾಗಿ ನೀವು ಇಂಡಿಯನ್ ನೇವಿ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡಬೇಕಾಗ್ತದ. ಇಲ್ಲಿನೂ ರಿಟರ್ನ್ ಎಕ್ಸಾಮ್ಸ್ ಇರುವುದಿಲ್ಲ. ನಿಮ್ಮ JEE ಮೇನ್ ಸ್ಕೋರ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದ. ಅದಾದ್ಮೇಲೆ SSB ಟೆಸ್ಟ್, SSB ಮತ್ತು ಮೆಡಿಕಲ್ ಟೆಸ್ಟ್ ಮುಗಿದ್ಮೇಲೆ ನೀವು ಇಂಡಿಯನ್ ನೇವಲ್ ಅಕಾಡೆಮಿ ಜಾಯ್ನ್ ಆಗಬಹುದು. ಟ್ರೈನಿಂಗ್ ಆದ್ಮೇಲೆ ನಿಮಗೆ BTech ಡಿಗ್ರಿ ಕೊಡ್ಲಾಗ್ತದ. ನಿಮ್ಮ ಕಮಿಷನಿಂಗ್ ಆದ್ಮೇಲೆ ನೀವು ನೇವಿ ಶಿಪ್ಗಳು ಅಥವಾ ಬೇರೆ ಬೇರೆ ನೇವಲ್ ಎಸ್ಟಾಬ್ಲಿಷ್ಮೆಂಟ್ ಒಳಗ ಕೆಲಸ ಮಾಡ್ತೀರಿ. ಇನ್ನು ನೆಕ್ಸ್ಟ್ ಡಿಗ್ರಿ ನಂತರದ ಎಂಟ್ರಿಗಳ ಬಗ್ಗೆ ತಿಳಿಯೋಣ. ಇಲ್ಲಿ ಸಾಮಾನ್ಯವಾಗಿದ್ದು CDS ಅಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್ ಈ ಪರೀಕ್ಷೆ. UPSC ನೋಟಿಫಿಕೇಶನ್ ಬಿಟ್ಟಾಗ ನೀವು ಅದನ್ನ ಅಪ್ಲೈ ಮಾಡಬೇಕು. ಮೊದಲ ರಿಟರ್ನ್ ಎಕ್ಸಾಮ್ ಇರ್ತದ, ಆಮೇಲೆ SSB ಇರ್ತದ. ಅವೆರಡು ಕ್ಲಿಯರ್ ಆದ್ಮೇಲೆ ನೀವು ಟ್ರೈನಿಂಗ್ ಅಕಾಡೆಮಿ ಸೇರ್ತೀರಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ IMA ಒಳಗ ನಿಮಗೆ ಪರ್ಮನೆಂಟ್ ಕಮಿಷನ್ ಸಿಗ್ತದ. ಇಲ್ಲ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ OTA ಒಳಗ ಶಾರ್ಟ್ ಸರ್ವಿಸ್ ಕಮಿಷನ್ ಮೂಲಕ ಆರ್ಮಿ ಸೇರಬಹುದು. ನೇವಲ್ ಮತ್ತು ಏರ್ಫೋರ್ಸ್ ಅಕಾಡೆಮಿ ಒಳಗ ಆಯಾ ಪಡೆಗಳಿಗೆ ತರಬೇತಿ ನೀಡಲಾಗ್ತದ. ಇಲ್ಲಿ ನಿಮಗೆ ಹೊಸ ಡಿಗ್ರಿ ಸಿಗುದಿಲ್ಲ, ಯಾಕಂದ್ರೆ ನೀವು ಈಗಾಗಲೇ ಪದವೀಧರರ ಆಗಿರ್ತೀರಿ. ಈಗ FCAT ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಬಗ್ಗೆ ನೋಡೋಣ. ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದ್ರೆ ಏರ್ಫೋರ್ಸ್ ವೆಬ್ಸೈಟ್ ಮೂಲಕನ ಮಾಡಬೇಕು. ಆ ಎಕ್ಸಾಮ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಮುಗಿದ್ಮೇಲೆ ನೀವು ಏರ್ಫೋರ್ಸ್ ಅಕಾಡೆಮಿ ಜಾಯ್ನ್ ಆಗ್ತೀರಿ. ಅದರೊಳಗೆ ನೀವು ಫ್ಲೈಯಿಂಗ್ ಬ್ರಾಂಚ್ ಸೇರಿದ್ರೆ ಪೈಲಟ್ ಆಗ್ತೀರಿ, ಗ್ರೌಂಡ್ ಡ್ಯೂಟಿ ಸೇರಿದ್ರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಟೆಕ್ನಿಕಲ್ ಕೆಲಸಗಳನ್ನ ಮಾಡ್ತೀರಿ. ನೇವಿ ಸೇರ್ಲಿಕ್ಕೆ ಇಂಡಿಯನ್ ನೇವಿ ಎಂಟ್ರನ್ಸ್ ಟೆಸ್ಟ್ INET ಅಥವಾ ಡೈರೆಕ್ಟ್ ಎಂಟ್ರಿಗಳು ಅವೈಲೇಬಲ್ ಅವ. ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗ ಎಕ್ಸಿಕ್ಯೂಟಿವ್ ಅಥವಾ ಟೆಕ್ನಿಕಲ್ ಬ್ರಾಂಚ್ ಗಳನ್ನ ಸೇರಬಹುದು. ಇಲ್ಲಿ ನಿಮ್ಮ ರೋಲು ಹಡಗಿನ ಕಾರ್ಯಾಚರಣೆ, ಶಿಪ್ ಆಪರೇಷನ್ಸ್, ನೇವಿಗೇಷನ್ ಅಥವಾ ಇಂಜಿನಿಯರಿಂಗ್ ಸಿಸ್ಟಮ್ಸ್ ಇಂಥದನ್ನ ನೋಡ್ಕೊಳ್ದಿರ್ತದ. ನೀವು ಆಲ್ರೆಡಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಇದ್ರೆ ನಿಮ್ಗೆ TGC ಅಂದ್ರೆ ಟೆಕ್ನಿಕಲ್ ಗ್ರಾಜುಯೇಟ್ ಕೋರ್ಸ್, ಆಮೇಲೆ SSC ಶಾರ್ಟ್ ಸರ್ವಿಸ್ ಕಮಿಷನ್ ಟೆಕ್ನಿಕಲ್ ಎಂಟ್ರಿ, ಇವುಗಳು ಟೆಕ್ನಿಕಲ್ ರೋಲಿಗೆ ಎಂಟರ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾವ. ಹೆಚ್ಚಿನ ಸಂದರ್ಭದೊಳಗ ಇಲ್ಲೇ ಲಿಖಿತ ಪರೀಕ್ಷೆ ಇರುವುದಿಲ್ಲ. ನಿಮ್ಮ ಡಿಗ್ರಿ ಸ್ಕೋರ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ನೇರವಾಗಿ SSBಗೆ ಕರೀತಾರ. ನೀವು ಸಿಲೆಕ್ಟ್ ಆದ್ರೆ ಟೆಕ್ನಿಕಲ್ ಆಫೀಸರ್ ಆಗಿ ನೇಮಕಗೊಳ್ತೀರಿ. ಈಗ ಸ್ಪೆಷಲ್ ಎಂಟ್ರಿ ಬಗ್ಗೆ ನೋಡೋಣ. ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂದ್ರೆ ನೀವು NCC ಮಾಡಿದ್ರೆ ನೀವು ಡೈರೆಕ್ಟ್ಲಿ SSBಗೆ ರಿಟರ್ನ್ ಎಕ್ಸಾಮ್ ಇರ್ದನ ಹೋಗ್ತೀರಿ. ಇನ್ನೊಂದು ಸ್ಪೆಷಲ್ ಎಂಟ್ರಿ JAG. ನೀವು ಆಲ್ರೆಡಿ LLB ಮಾಡಿದ್ರೆ ನೀವು ಮಿಲಿಟರಿ ಕಾನೂನು ಅಧಿಕಾರಿಯಾಗಿ JAG ಮೂಲಕ ಸೇರ್ಕೋಬಹುದು. ಅಲ್ಲಿನೂ ಸಿಲೆಕ್ಷನ್ ಪ್ರೊಸೆಸ್ ಇರ್ತದೆ. UES ಅಂದ್ರೆ ಯೂನಿವರ್ಸಿಟಿ ಎಂಟ್ರಿ ಸ್ಕೀಮ್ ಮೂಲಕ ನೀವು ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಆರ್ಮ್ಡ್ ಫೋರ್ಸಸ್ಗೆ ಆಯ್ಕೆ ಆಗ್ಬಹುದು. ನೀವು ಡಾಕ್ಟರ್ ಆಗಿದ್ರೆ AFMC ಮೂಲಕ ಮೆಡಿಕಲ್ ಮುಗಿದ್ಮೇಲೆ ಸೈನ್ಯದೊಳಗ ಡಾಕ್ಟರ್ ಆಗಿ ಸೇರ್ಕೋಬಹುದು. SSB ಕ್ಲಿಯರ್ ಆದ್ಮೇಲೆ ಮೆಡಿಕಲ್ ಬೋರ್ಡ್ ಕಡಿ ಹಂತ ಆಗಿರ್ತದ. ಅಲ್ಲಿ ಎಕ್ಸ್ಪರ್ಟ್ಸ್ ನಿಮ್ಮ ದೇಹದೊಳಗ ಯಾವ್ದ ದೀರ್ಘಕಾಲದ ಕಾಯಿಲೆ ಅಥವಾ ದೈಹಿಕ ಸಮಸ್ಯೆ ಇವೇನು ಅಂತ ಹೇಳಿ ಪರೀಕ್ಷಿಸ್ತಾರ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಸರಿಪಡಿಸ್ಲಿಕ್ಕೆ ಟೈಮ್ ಕೊಡ್ತಾರ. ಆದ್ರೆ ಕಲರ್ ಬ್ಲೈಂಡ್ನೆಸ್ ಅಂತ ದೊಡ್ಡ ಸಮಸ್ಯೆಗಳಿದ್ರೆ ಅದು ಕಷ್ಟ ಆಗ್ತದ. ಈ ಹಂತವನ್ನ ಸುಲಭವಾಗಿ ದಾಟ್ಲಿಕ್ಕೆ ನೀವು ಆರೋಗ್ಯವಾಗಿರಬೇಕು, ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಇರಬೇಕು. ಈಗ ನಿಮ್ಮ ಕರಿಯರ್ ಮತ್ತು ಭವಿಷ್ಯದ ಬಗ್ಗೆ ತಿಳಿಯೋಣ. ನೀವು ಯಾವ್ದ ಆರ್ಮ್ಡ್ ಫೋರ್ಸಸ್ ಆಫೀಸರ್ ಆದ್ರೆ ಚಿಕ್ಕ ವಯಸ್ಸೊಳಗ ದೊಡ್ಡ ಜವಾಬ್ದಾರಿಯನ್ನ ಹೊರ್ತೀರಿ. ನೀವು ಟೀಮ್ಗಳನ್ನ ಮುನ್ನಡೆಸ್ತೀರಿ ಮತ್ತು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ. ನಿಮ್ಗೆ ಒಳ್ಳೆ ಸಂಬಳ, ಮನೆ, ಮೆಡಿಕಲ್ ಫೆಸಿಲಿಟಿ ಮತ್ತು ಅನೇಕ ಸವಲತ್ತುಗಳು ಸಿಗ್ತಾವ. ಶಾರ್ಟ್ ಸರ್ವಿಸ್ ಕಮಿಷನ್ ಆರಿಸ್ಕೊಂಡ್ರೆ 10 ರಿಂದ 14 ವರ್ಷ ಸೇವೆ ಸಲ್ಲಿಸಿ ಆಮೇಲೆ ರಿಟೈರ್ಮೆಂಟ್ ಪಡಿಬಹುದು. ಸೈನ್ಯದಿಂದ ರಿಟೈರ್ ಆಗಿ ಬಂದ್ಮೇಲೆ ಬಹಳಷ್ಟು ಜನರಿಗೆ ದೊಡ್ಡ ದೊಡ್ಡ ಕಂಪನಿ ಒಳಗ ಮ್ಯಾನೇಜ್ಮೆಂಟ್ ಕೆಲಸ ಸಿಗ್ತಾವ. ಡಿಫೆನ್ಸ್ ಒಳಗ ಮುಂದುವರೆದ್ರ ನೀವು ಮೇಜರ್, ಕರ್ನಲ್ ಅಥವಾ ಜನರಲ್
ಅಂಥ ಪೋಸ್ಟ್ವರೆಗೂ ಬೆಳಿಬಹುದು. ನೀವು ಸ್ಪೆಷಲೈಸ್ಡ್ ರೋಲ್ಗಳು ಅಥವಾ ಅಂತಾರಾಷ್ಟ್ರೀಯ ಅಸೈನ್ಮೆಂಟ್ಗಳಿಗೂ ಹೋಗ್ಬೋದು. ಈ ಮಾತನ್ನ ಸ್ಪಷ್ಟವಾಗಿ ನೆನಪಿಟ್ಕೊಳ್ರಿ ಮತ್ತು ಅರ್ಥ ಮಾಡ್ಕೊಳ್ರಿ. ಆರ್ಮ್ಡ್ ಫೋರ್ಸಸ್ ಸೇರ್ಲಿಕ್ಕೆ ಎಲ್ಲಾ ಎಂಟ್ರಿಗಳು ಒಂದೇ ರೀತಿ ಇರ್ತಾವ. ಅಪ್ಲೈ ಮಾಡೋದು, ಪರೀಕ್ಷೆ ಬರೆಯೋದು, SSB ಕ್ಲಿಯರ್ ಮಾಡೋದು, ಮೆಡಿಕಲ್ ಟೆಸ್ಟ್ ಕ್ಲಿಯರ್ ಮಾಡೋದು ಮತ್ತು ಟ್ರೈನಿಂಗ್ ಪಡೆಯೋದು. ಈ ಎಲ್ಲಾ ಎಂಟ್ರಿ ಒಳಗ SSB ಅತಿ ಮುಖ್ಯವಾದ ಹಂತ. ನೀವು ನಿಜವಾಗ್ಲೂ ಆರ್ಮ್ಡ್ ಫೋರ್ಸಸ್ ಸೇರ್ಬೇಕಂದಿದ್ರ ಯಾವುದೇ ರೀತಿ ಕನ್ಫ್ಯೂಷನ್ ಇಟ್ಕೋಬಾರ್ದು, ಕ್ಲಿಯರ್ ಮೈಂಡ್ ಇಟ್ಕೋಬೇಕು. ಯಾಕಂದ್ರೆ ದೇಶದ ಸಲುವಾಗಿ ಸೇವೆ ಸಲ್ಲಿಸಬೇಕು ಅಂತಂದ್ರ ಬಹಳಷ್ಟು ಕಾಂಪ್ರಮೈಸ್ ಗಳನ್ನ ಮಾಡ್ಬೇಕಾಗ್ತದ. ಮನಿ ಬಿಟ್ಟು, ಊರ್ ಬಿಟ್ಟು ಹೊರಗಡೆ ಇರ್ಬೇಕಾಗ್ತದ. ಯುದ್ಧದ ಪರಿಸ್ಥಿತಿ ಬಂದಾಗ ಮನೆಯವರು ಚಿಂತೆ ಮಾಡ್ತಾರ, ಬಹಳಷ್ಟು ದಿನ ರಜೆಗಳು ಸಿಗೋದಿಲ್ಲ. ಸೊ ಹಿಂಗಾಗಿ ಇದೊಂದು ಟಫ್ ಜಾಬ್, ಬಟ್ ಅಷ್ಟೇ ಸ್ಯಾಟಿಸ್ಫೈಯಿಂಗ್ ಜಾಬ್ ಕೂಡ. ನಿಮ್ಮ ಮೈಂಡ್ ಸೆಟ್ ಈಗ ಏನದ ಅಂತ ಹೇಳಿ ಗುರುತು ಮಾಡ್ಕೊಳ್ರಿ. ಇಲ್ಲ ನಾನು ಆರ್ಮ್ಡ್ ಫೋರ್ಸಸ್ ಸೇರ್ಲೇಬೇಕು ಅಂತ ಹೇಳಿ ನಿಮ್ಗೆ ಅನ್ಸಿದ್ರ ಸರಿಯಾದ ಎಂಟ್ರಿ ದಾರಿಗಳನ್ನ ಆರಿಸ್ಕೊಳ್ರಿ. ಆರ್ಮ್ಡ್ ಫೋರ್ಸಸ್ ಗಳ ವೆಬ್ಸೈಟ್ ಒಳಗ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಗಳನ್ನ ನೋಡ್ತಾ ಇರಿ. ಪರೀಕ್ಷೆಗಳಿಗಾಗಿ ತಯಾರಿ ಮಾಡ್ರಿ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಟೈಮ್ ಕೊಡ್ರಿ. ನ್ಯೂಸ್ ಪೇಪರ್ ಓದ್ರಿ, ಟಿವಿ ಒಳಗ ನ್ಯೂಸ್ ನೋಡ್ರಿ, ಮತ್ತು ಭಾರತೀಯ ಸೇನಾಪಡೆಗಳು ಅಥವಾ ಹೊರದೇಶದ ಸೇನಾಪಡೆಗಳು ಹೆಂಗ ಕಾರ್ಯನಿರ್ವಹಿಸ್ತಾವ ಅಂತ ಹೇಳಿ ಡಾಕ್ಯುಮೆಂಟ್ರಿಗಳನ್ನ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.